ಸರ್ ಆಮೇಲೆ SIR ಈಗ ಕ್ಲಿಯರ್ ಆಗಿದೆ ಸರ್. ಸುಮಾರು 1,11,00,000 ಅಷ್ಟು ಮತಗಳು ಡಿಲೀಟ್ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಡಿಲೀಟ್ ಆಗಿದೆಯಾ? ಹಾಂ, ನಮ್ಮ ಕ್ಷೇತ್ರದಲ್ಲಿ ಸುಮಾರು 2,90,000 ಮತದಾರಿದ್ದರು. ಈಗ ವಿಜಯಪುರ ವಿಧಾನಸಭಾ ಕ್ಷೇತ್ರ 2,09,000 ಮತದಾರಾಗಿದ್ದಾರೆ. ಈ ರೀತಿ ಎಲ್ಲ ಕಡೆನೂ ಗಣನೀಯ ಪ್ರಮಾಣ, ಅದರಲ್ಲಿ ಬೆಂಗಳೂರು ಮಹಾನಗರದಲ್ಲಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮತದಾರರ ಒಂದು SIR ಪ್ರಕ್ರಿಯೆಯಲ್ಲಿ ಕಡಿಮೆ ಆಗಿದೆ. ಇನ್ನೂ ಅವಧಿ ಕೊಡಬೇಕು. ಇನ್ನೂ ಯಾರ್ಯಾರು ಈ ಏನು SIRದಲ್ಲಿ ಭಾಗವಹಿಸಿಲ್ಲ ಅವರಿಗೆ ಇನ್ನೊಂದು ತಿಂಗಳು ಅವಕಾಶ ಕೊಡಬೇಕು ಅನ್ನೋದೇ ನಮ್ಮ ಆಗ್ರಹ. ಸರ್ ಆಮೇಲೆ SIR ಈಗ ಕ್ಲಿಯರ್ ಆಗಿದೆ ಸರ್. ಸುಮಾರು 1,11,00,000 ಅಷ್ಟು ಮತಗಳು ಡಿಲೀಟ್ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಡಿಲೀಟ್ ಆಗಿದೆಯಾ? ಹಾಂ, ನಮ್ಮ ಕ್ಷೇತ್ರದಲ್ಲಿ ಸುಮಾರು 2,90,000 ಮತದಾರಿದ್ದರು. ಈಗ ವಿಜಯಪುರ ವಿಧಾನಸಭಾ ಕ್ಷೇತ್ರ 2,09,000 ಮತದಾರಾಗಿದ್ದಾರೆ. ಈ ರೀತಿ ಎಲ್ಲ ಕಡೆನೂ ಗಣನೀಯ ಪ್ರಮಾಣ, ಅದರಲ್ಲಿ ಬೆಂಗಳೂರು ಮಹಾನಗರದಲ್ಲಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮತದಾರರ ಒಂದು SIR ಪ್ರಕ್ರಿಯೆಯಲ್ಲಿ ಕಡಿಮೆ ಆಗಿದೆ. ಇನ್ನೂ ಅವಧಿ ಕೊಡಬೇಕು. ಇನ್ನೂ ಯಾರ್ಯಾರು ಈ ಏನು SIRದಲ್ಲಿ ಭಾಗವಹಿಸಿಲ್ಲ ಅವರಿಗೆ ಇನ್ನೊಂದು ತಿಂಗಳು ಅವಕಾಶ ಕೊಡಬೇಕು ಅನ್ನೋದೇ ನಮ್ಮ ಆಗ್ರಹ. ಸರ್ ಆಮೇಲೆ SIR ಈಗ ಕ್ಲಿಯರ್ ಆಗಿದೆ ಸರ್. ಸುಮಾರು 1,11,00,000 ಅಷ್ಟು ಮತಗಳು ಡಿಲೀಟ್ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಡಿಲೀಟ್ ಆಗಿದೆಯಾ? ಹಾಂ, ನಮ್ಮ ಕ್ಷೇತ್ರದಲ್ಲಿ ಸುಮಾರು 2,90,000 ಮತದಾರಿದ್ದರು. ಈಗ ವಿಜಯಪುರ ವಿಧಾನಸಭಾ ಕ್ಷೇತ್ರ 2,09,000 ಮತದಾರಾಗಿದ್ದಾರೆ. ಈ ರೀತಿ ಎಲ್ಲ ಕಡೆನೂ ಗಣನೀಯ ಪ್ರಮಾಣ, ಅದರಲ್ಲಿ ಬೆಂಗಳೂರು ಮಹಾನಗರದಲ್ಲಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮತದಾರರ ಒಂದು SIR ಪ್ರಕ್ರಿಯೆಯಲ್ಲಿ ಕಡಿಮೆ ಆಗಿದೆ. ಇನ್ನೂ ಅವಧಿ ಕೊಡಬೇಕು. ಇನ್ನೂ ಯಾರ್ಯಾರು ಈ ಏನು SIRದಲ್ಲಿ ಭಾಗವಹಿಸಿಲ್ಲ ಅವರಿಗೆ ಇನ್ನೊಂದು ತಿಂಗಳು ಅವಕಾಶ ಕೊಡಬೇಕು ಅನ್ನೋದೇ ನಮ್ಮ ಆಗ್ರಹ. ಸರ್ ಆಮೇಲೆ SIR ಈಗ ಕ್ಲಿಯರ್ ಆಗಿದೆ ಸರ್. ಸುಮಾರು 1,11,00,000 ಅಷ್ಟು ಮತಗಳು ಡಿಲೀಟ್ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಡಿಲೀಟ್ ಆಗಿದೆಯಾ? ಹಾಂ, ನಮ್ಮ ಕ್ಷೇತ್ರದಲ್ಲಿ ಸುಮಾರು 2,90,000 ಮತದಾರಿದ್ದರು. ಈಗ ವಿಜಯಪುರ ವಿಧಾನಸಭಾ ಕ್ಷೇತ್ರ 2,09,000 ಮತದಾರಾಗಿದ್ದಾರೆ. ಈ ರೀತಿ ಎಲ್ಲ ಕಡೆನೂ ಗಣನೀಯ ಪ್ರಮಾಣ, ಅದರಲ್ಲಿ ಬೆಂಗಳೂರು ಮಹಾನಗರದಲ್ಲಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮತದಾರರ ಒಂದು SIR ಪ್ರಕ್ರಿಯೆಯಲ್ಲಿ ಕಡಿಮೆ ಆಗಿದೆ. ಇನ್ನೂ ಅವಧಿ ಕೊಡಬೇಕು. ಇನ್ನೂ ಯಾರ್ಯಾರು ಈ ಏನು SIRದಲ್ಲಿ ಭಾಗವಹಿಸಿಲ್ಲ ಅವರಿಗೆ ಇನ್ನೊಂದು ತಿಂಗಳು ಅವಕಾಶ ಕೊಡಬೇಕು ಅನ್ನೋದೇ ನಮ್ಮ ಆಗ್ರಹ.